ಇಂದಿನ ಈ ವೇಗದ ಮತ್ತು ಒತ್ತಡದಿಂದ ಕೂಡಿದ ಜೀವನದಲ್ಲಿ ಮನುಷ್ಯನು ತಾನು ಬಾಳುತ್ತಿರುವ ರೀತಿಯನ್ನು ಕೆಲವೊಮ್ಮೆ ತಾನೇ ಅರ್ಥಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಬೆಳಗ್ಗೆ ಎದ್ದು ಕೆಲಸಕ್ಕೆ ಓಡುವುದು, ದಿನಪೂರ್ತಿ ಕಚೇರಿಯಲ್ಲಿ ಅಥವಾ ವ್ಯಾಪಾರದಲ್ಲಿ ತೊಡಗಿಸಿಕೊಳ್ಳುವುದು, ಸಂಜೆ ಮನೆಗೆ ಬಂದು ಮನೆಯ ಜವಾಬ್ದಾರಿಗಳನ್ನು ನಿಭಾಯಿಸುವುದು, ಈ ಚಕ್ರವು ಪ್ರತಿದಿನ ಪುನರಾವರ್ತನೆಯಾಗುತ್ತಾ ಹೋಗುತ್ತದೆ. ಇಂಥ ವೇಗದ ಜೀವನದಲ್ಲಿ ದೇಹ ಮಾತ್ರವಲ್ಲ, ಮನಸ್ಸು ಕೂಡ ತುಂಬಾ ದಣಿವನ್ನು ಅನುಭವಿಸುತ್ತದೆ. ಈ ದಣಿವೆ ನಿಧಾನವಾಗಿ ಚಿಂತೆ, ಖಿನ್ನತೆ ಮತ್ತು ಮಾನಸಿಕ ಅಶಾಂತಿಯ ರೂಪವನ್ನು ಪಡೆಯುತ್ತದೆ. ಅನೇಕ ಜನರು ತಮ್ಮ ಸಮಸ್ಯೆಗಳಿಗೆ ವೈದ್ಯಕೀಯ ಚಿಕಿತ್ಸೆ, ಔಷಧಿ ಅಥವಾ ಕೌನ್ಸೆಲಿಂಗ್ ಮೂಲಕ ಪರಿಹಾರ ಹುಡುಕುತ್ತಾರೆ. ಆದರೆ ನಮ್ಮ ಪುರಾತನ ಭಾರತೀಯ ಸಂಸ್ಕೃತಿಯಲ್ಲಿ ಮಾನವನ ಮನಸ್ಸು ಮತ್ತು ಗ್ರಹಗಳ ನಡುವೆ ಆಳವಾದ ಸಂಬಂಧವಿದೆ ಎಂಬ ನಂಬಿಕೆಯಿದೆ. ಜ್ಯೋತಿಷ್ಯ ಶಾಸ್ತ್ರವು ಹೇಳುತ್ತದೆ, ಮನುಷ್ಯನ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಘಟನೆ, ಅವನ ಆಲೋಚನೆ, ಆತ್ಮಸ್ಥಿತಿ ಮತ್ತು ಭಾವನೆಗಳ ಹಿಂದೆ ಗ್ರಹಗಳ ಚಲನೆ ಮತ್ತು ಅವರ ಪ್ರಭಾವವಿದೆ. ಕೆಲ ಗ್ರಹಗಳು ಶುಭ ಫಲವನ್ನು ನೀಡುತ್ತವೆ, ಕೆಲವು ದುರ್ಬಲವಾಗಿದ್ದರೆ ಅಥವಾ ಅಶುಭ ಸ್ಥಿತಿಯಲ್ಲಿ ಇದ್ದರೆ ಮಾನಸಿಕ ಅಶಾಂತಿಯನ್ನು ಉಂಟುಮಾಡುತ್ತವೆ. ಈ ಪೈಕಿ ಚಂದ್ರ ಗ್ರಹ ಅತ್ಯಂತ ಮುಖ್ಯ. ಚಂದ್ರನು ಮನಸ್ಸಿನ ದೇವತೆ ಎಂದು ಜ್ಯೋತಿಷ್ಯದಲ್ಲಿ ಪರಿಗಣಿಸಲ್ಪಟ್ಟಿದ್ದಾನೆ. ಚಂದ್ರನು ನಮ್ಮ ಭಾವನೆಗಳು, ಸಂವೇದನೆಗಳು, ನಿದ್ರೆ, ಶಾಂತಿ ಮತ್ತು ಸೌಮ್ಯತೆಯ ಪ್ರತೀಕ. ಆದರೆ ಯಾರಾದರೂ ವ್ಯಕ್ತಿಯ ಜಾತಕದಲ್ಲಿ ಚಂದ್ರ ದುರ್ಬಲ ಸ್ಥಿತಿಯಲ್ಲಿ ಇದ್ದರೆ ಅಥವಾ ಶನಿ, ರಾಹು, ಕೇತು ಮುಂತಾದ ಗ್ರಹಗಳಿಂದ ಪೀಡಿತನಾಗಿದ್ದರೆ ಆ ವ್ಯಕ್ತಿಯು ಹೆಚ್ಚು ಚಿಂತೆ, ಅಸ್ಥಿರತೆ, ಆತಂಕ ಅಥವಾ ಭಯದಿಂದ ಬಳಲುತ್ತಾನೆ. ಅವನ ಮನಸ್ಸು ಶಾಂತವಾಗಿರದು, ನಿದ್ರೆ ಸರಿಯಾಗಿ ಬರುವುದಿಲ್ಲ ಮತ್ತು ಆತ್ಮವಿಶ್ವಾಸವೂ ಕುಗ್ಗುತ್ತದೆ. ಈ ಕಾರಣಕ್ಕಾಗಿ ಚಂದ್ರನನ್ನು ಬಲಪಡಿಸುವ ಉಪಾಯಗಳನ್ನು ಪ್ರಾಚೀನ ಗ್ರಂಥಗಳು ಬಹಳ ವಿವರವಾಗಿ ಸೂಚಿಸಿವೆ. ಸೋಮವಾರದಂದು ಬೆಳಿಗ್ಗೆ ಸ್ನಾನ ಮಾಡಿದ ನಂತರ ಬಿಳಿ ಬಟ್ಟೆ ಧರಿಸಿ ಬಿಳಿ ಚಂದನದಿಂದ ತಿಲಕವನ್ನು ಹಚ್ಚುವುದು ಅತ್ಯಂತ ಶುಭ ಎಂದು ಹೇಳಲಾಗಿದೆ. 1 ಗ್ಲಾಸ್ ಹಾಲಿನಲ್ಲಿ ಅಕ್ಕಿ ಮಿಶ್ರಣ ಮಾಡಿ ದೇವಸ್ಥಾನಕ್ಕೆ ಅಥವಾ ಬಡವರಿಗೆ ದಾನ ಮಾಡಿದರೆ ಚಂದ್ರ ದೇವನು ಸಂತೋಷಪಡುವನು. ಈ ಉಪಾಯವನ್ನು 21 ದಿನಗಳವರೆಗೆ ನಿರಂತರವಾಗಿ ಮಾಡಿದರೆ ಮನಸ್ಸಿನಲ್ಲಿ ಶಾಂತಿ ನೆಲೆಗೊಳ್ಳುತ್ತದೆ, ಅತಿ ಚಿಂತೆ ಮತ್ತು ಅಸ್ಥಿರತೆ ಕಡಿಮೆಯಾಗುತ್ತದೆ. ಚಂದ್ರನ ಕೃಪೆಯಿಂದ ನಿದ್ರೆ ಸುಧಾರಿಸುತ್ತದೆ ಮತ್ತು ಮನಸ್ಸು ಶಾಂತ, ತಂಪಾದ ಸ್ಥಿತಿಗೆ ತಲುಪುತ್ತದೆ. ಇದಾದ ನಂತರ ಶನಿ ಗ್ರಹದ ಪ್ರಭಾವವನ್ನು ನೋಡೋಣ. ಶನಿಯು ಕಠಿಣ ಗ್ರಹ ಎಂದು ಹಲವರು ಭಯಪಡುವರು. ಆದರೆ ಶನಿಯು ಶಿಕ್ಷಕನೂ ಆಗಿದ್ದಾನೆ. ಅವನು ವ್ಯಕ್ತಿಗೆ ತಾಳ್ಮೆ, ಶಿಸ್ತು ಮತ್ತು ಜೀವನದ ನೈಜ ಪಾಠಗಳನ್ನು ನೀಡುವವನು. ಆದರೆ ಶನಿಯು ಅಶುಭ ಸ್ಥಿತಿಯಲ್ಲಿ ಇದ್ದರೆ ಅದು ಮಾನಸಿಕ ಒತ್ತಡ, ಆತಂಕ ಮತ್ತು ದುಃಖವನ್ನು ಹೆಚ್ಚಿಸುತ್ತದೆ. ಶನಿಯ ಪ್ರಭಾವದಿಂದ ಕೆಲವರು ನಿರಂತರ ಭಯ, ಅತಿಸಾವಧಾನತೆ ಅಥವಾ ನಿರುತ್ಸಾಹವನ್ನು ಅನುಭವಿಸುತ್ತಾರೆ. ಶನಿಯನ್ನು ಶಾಂತಗೊಳಿಸಲು ಶನಿವಾರದಂದು ಸಾಸಿವೆ ಎಣ್ಣೆಯ ದೀಪ ಹಚ್ಚಿ ಅರಳಿ ಮರದ ಬುಡಕ್ಕೆ ಅಥವಾ ಶಿವನ ಲಿಂಗಕ್ಕೆ ಅರ್ಪಿಸುವುದು ಶ್ರೇಷ್ಠ. ಶನಿಗೆ ಸಂಬಂಧಿಸಿದ ಕಪ್ಪು ಎಳ್ಳು, ಕಬ್ಬಿಣ ಅಥವಾ ಸಾಸಿವೆ ಎಣ್ಣೆಯನ್ನು ಬಡವರಿಗೆ ದಾನ ಮಾಡುವುದರಿಂದ ಶನಿಯ ಕೋಪ ಶಮನವಾಗುತ್ತದೆ. ಈ ಉಪಾಯವನ್ನು 45 ದಿನಗಳವರೆಗೆ ಮಾಡಿದರೆ ಮನಸ್ಸಿನಲ್ಲಿ ಸ್ಥಿರತೆ ಮೂಡುತ್ತದೆ, ಆತ್ಮವಿಶ್ವಾಸ ಹೆಚ್ಚುತ್ತದೆ ಮತ್ತು ಮಾನಸಿಕ ಒತ್ತಡಗಳು ನಿಧಾನವಾಗಿ ಕಡಿಮೆಯಾಗುತ್ತವೆ. ಶನಿ ದೇವನ ಕೃಪೆಯಿಂದ ಮನಸ್ಸು ಧೈರ್ಯಶಾಲಿಯಾಗುತ್ತದೆ ಮತ್ತು ಮನುಷ್ಯನು ಕಷ್ಟಗಳಲ್ಲಿ ಸಹ ತಾಳ್ಮೆಯನ್ನು ಕಾಪಾಡಿಕೊಳ್ಳುವ ಶಕ್ತಿಯನ್ನು ಪಡೆಯುತ್ತಾನೆ. ರಾಹು ಮತ್ತು ಕೇತು ಗ್ರಹಗಳು ಅಸ್ಥಿರತೆ, ಭ್ರಮೆ ಮತ್ತು ಭಯವನ್ನು ಉಂಟುಮಾಡುವ ಗ್ರಹಗಳು ಎಂದು ಪರಿಗಣಿಸಲ್ಪಟ್ಟಿವೆ. ಈ ಗ್ರಹಗಳ ಅಶುಭ ಸ್ಥಿತಿಯಿಂದಾಗಿ ವ್ಯಕ್ತಿಯು ಅನಾವಶ್ಯಕ ಭಾವನೆಗಳಲ್ಲಿ ಸಿಲುಕುತ್ತಾನೆ. ಅತಿಯಾದ ಕಲ್ಪನೆಗಳು ಮತ್ತು ಭಯಗಳು ಮನಸ್ಸಿನಲ್ಲಿ ಮೂಡುತ್ತವೆ. ಕೆಲವೊಮ್ಮೆ ಯಾವುದೇ ಕಾರಣವಿಲ್ಲದೆ ಆತಂಕ ಅಥವಾ ನಿದ್ರೆ ವ್ಯತ್ಯಯ ಉಂಟಾಗುವುದು ಕೂಡ ರಾಹು ಕೇತುವಿನ ಪ್ರಭಾವ ಎಂದು ಹೇಳಲಾಗುತ್ತದೆ.
ಈ ಗ್ರಹಗಳ ಅಶುಭ ಶಕ್ತಿಯನ್ನು ಶಾಂತಗೊಳಿಸಲು ಹನುಮಂತನ ಆರಾಧನೆ ಅತ್ಯಂತ ಪರಿಣಾಮಕಾರಿ. ಬುಧವಾರದ ಸಂಜೆ ಮಣ್ಣಿನ ದೀಪದಲ್ಲಿ ಸಾಸಿವೆ ಎಣ್ಣೆ ಹಾಕಿ ಬೆಳಗಿಸಿ ಬೆಲ್ಲ ಮತ್ತು ಕಡಲೆಗಳನ್ನು ನೈವೇದ್ಯವಾಗಿ ಅರ್ಪಿಸಿ ಹನುಮಾನ್ ಚಾಲೀಸೆಯನ್ನು ಪಠಿಸಬೇಕು. ಹನುಮಂತನು ಶಕ್ತಿ, ಧೈರ್ಯ ಮತ್ತು ಸ್ಥಿರತೆಯ ಪ್ರತೀಕ. ಈ ಉಪಾಯವನ್ನು 11 ಬುಧವಾರಗಳವರೆಗೆ ಮಾಡಿದರೆ ರಾಹು ಕೇತುವಿನ ನಕಾರಾತ್ಮಕ ಪ್ರಭಾವ ಕಡಿಮೆಯಾಗುತ್ತದೆ, ಭಯಗಳು ಮಾಯವಾಗುತ್ತವೆ ಮತ್ತು ಮನಸ್ಸಿನಲ್ಲಿ ಸ್ಥಿರತೆ ಮೂಡುತ್ತದೆ. ಮುಂದೆ ಗುರು ಗ್ರಹದ ಬಗ್ಗೆ ಹೇಳುವುದಾದರೆ, ಗುರು ಜ್ಞಾನ, ವಿವೇಕ ಮತ್ತು ಸಕಾರಾತ್ಮಕ ಚಿಂತನೆಯ ಸಂಕೇತ. ಗುರು ದುರ್ಬಲ ಸ್ಥಿತಿಯಲ್ಲಿ ಇದ್ದರೆ ವ್ಯಕ್ತಿ ನಿರಾಶನಾಗುತ್ತಾನೆ, ಆತ್ಮವಿಶ್ವಾಸ ಕಡಿಮೆಯಾಗುತ್ತದೆ ಮತ್ತು ಜೀವನದಲ್ಲಿ ದಿಕ್ಕುತೋಚದ ಸ್ಥಿತಿ ಉಂಟಾಗುತ್ತದೆ. ಈ ಕಾರಣಕ್ಕೆ ಗುರುನ ಕೃಪೆಯನ್ನು ಪಡೆಯುವುದು ಅತ್ಯಂತ ಮುಖ್ಯ. ಗುರುವಾರದಂದು ಹಳದಿ ಬಟ್ಟೆ ಧರಿಸಿ ಬಾಳೆಹಣ್ಣು, ಅರಿಶಿನ, ಕಡಲೆ ಹಿಟ್ಟು ಅಥವಾ ಹಳದಿ ಬಣ್ಣದ ಸಿಹಿ ಪದಾರ್ಥಗಳನ್ನು ಬ್ರಾಹ್ಮಣರಿಗೆ ದಾನ ಮಾಡುವುದು ಉತ್ತಮ. ಮನೆಯಲ್ಲಿ ಬಾಳೆ ಗಿಡವನ್ನು ನೆಟ್ಟು ಪ್ರತಿದಿನ ಅದರ ಬುಡಕ್ಕೆ ನೀರು ಹಾಕುವುದು ಸಹ ಶ್ರೇಷ್ಠ ಉಪಾಯ. ಈ ಕ್ರಮವನ್ನು 40 ದಿನಗಳವರೆಗೆ ಮಾಡಿದರೆ ಮನಸ್ಸಿನಲ್ಲಿ ಧನಾತ್ಮಕ ಶಕ್ತಿ ತುಂಬುತ್ತದೆ, ಆತ್ಮವಿಶ್ವಾಸ ಹೆಚ್ಚುತ್ತದೆ ಮತ್ತು ಖಿನ್ನತೆ ನಿಧಾನವಾಗಿ ಕಡಿಮೆಯಾಗುತ್ತದೆ. ಸೂರ್ಯ ಗ್ರಹ ಜೀವಶಕ್ತಿಯ, ಚೈತನ್ಯದ ಮತ್ತು ಆತ್ಮವಿಶ್ವಾಸದ ಸಂಕೇತ. ಸೂರ್ಯ ದುರ್ಬಲವಾಗಿದ್ದರೆ ವ್ಯಕ್ತಿ ದಣಿವಿನಿಂದ ಬಳಲುತ್ತಾನೆ, ಉತ್ಸಾಹ ಕಳೆದುಕೊಳ್ಳುತ್ತಾನೆ ಮತ್ತು ಆಲಸ್ಯದ ಮನೋಭಾವ ಮೂಡುತ್ತದೆ. ಆದ್ದರಿಂದ ರವಿವಾರದಂದು ಬೆಳಿಗ್ಗೆ ಸೂರ್ಯೋದಯದ ಸಮಯದಲ್ಲಿ ಸೂರ್ಯನಿಗೆ ನೀರಿನ ಅರ್ಘ್ಯ ಅರ್ಪಿಸುವುದು ಅತ್ಯಂತ ಲಾಭದಾಯಕ. ಸೂರ್ಯನ ಕಿರಣಗಳು ಕಣ್ಣಿಗೆ ತಗುಲುವಂತೆ ನಿಸ್ಸಂಕೋಚವಾಗಿ ಮನಸ್ಸಿನಲ್ಲಿ ಓಂ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು ಪಠಿಸುವುದು ಒಳ್ಳೆಯದು. ಜೊತೆಗೆ ಸೂರ್ಯ ನಮಸ್ಕಾರವನ್ನು ಪ್ರತಿದಿನ ಮಾಡುವುದರಿಂದ ದೇಹದ ಶಕ್ತಿಯು ಪುನರುಜ್ಜೀವನಗೊಳ್ಳುತ್ತದೆ, ಮನಸ್ಸು ಚೈತನ್ಯದಿಂದ ತುಂಬುತ್ತದೆ ಮತ್ತು ಆತ್ಮವಿಶ್ವಾಸ ಹೆಚ್ಚುತ್ತದೆ. ಈ ಎಲ್ಲ ಉಪಾಯಗಳು ಕೇವಲ ಆಚರಣೆಗಳು ಅಲ್ಲ, ಅವು ಜೀವನದ ಒಂದು ಶಿಸ್ತು, ಮನಸ್ಸಿನ ಶುದ್ಧೀಕರಣದ ಪ್ರಕ್ರಿಯೆ. ಪ್ರತಿಯೊಂದು ಉಪಾಯದಲ್ಲೂ ಒಂದು ಮನೋವೈಜ್ಞಾನಿಕ ಅರ್ಥ ಅಡಗಿದೆ. ಉದಾಹರಣೆಗೆ, ಚಂದ್ರನ ಆರಾಧನೆ ನಿಮಗೆ ಶಾಂತ ಮನೋಭಾವ ನೀಡುತ್ತದೆ, ಶನಿಯ ಆರಾಧನೆ ನಿಮಗೆ ತಾಳ್ಮೆ ಕಲಿಸುತ್ತದೆ, ಹನುಮಂತನ ಆರಾಧನೆ ನಿಮಗೆ ಧೈರ್ಯ ನೀಡುತ್ತದೆ, ಗುರುನ ಆರಾಧನೆ ನಿಮಗೆ ಜ್ಞಾನ ನೀಡುತ್ತದೆ, ಸೂರ್ಯನ ಆರಾಧನೆ ನಿಮಗೆ ಉತ್ಸಾಹ ನೀಡುತ್ತದೆ. ಮನುಷ್ಯನು ಈ ಎಲ್ಲ ಶಕ್ತಿಗಳನ್ನು ತನ್ನೊಳಗೆ ಸಮತೋಲನಗೊಳಿಸಿದಾಗ ಅವನು ನಿಜವಾದ ಶಾಂತಿಯನ್ನು ಕಾಣುತ್ತಾನೆ. ಔಷಧಿ ಅಥವಾ ಚಿಕಿತ್ಸೆ ಜೊತೆಗೆ ಈ ರೀತಿಯ ಜ್ಯೋತಿಷ್ಯಾತ್ಮಕ, ಆಧ್ಯಾತ್ಮಿಕ ಕ್ರಮಗಳನ್ನು ಅನುಸರಿಸಿದರೆ ಜೀವನದ ಎಲ್ಲ ತೊಂದರೆಗಳು ನಿಧಾನವಾಗಿ ನಿವಾರಣೆಯಾಗುತ್ತವೆ, ನಿದ್ರೆ ಸುಧಾರಿಸುತ್ತದೆ, ಮನಸ್ಸು ಶಾಂತವಾಗುತ್ತದೆ ಮತ್ತು ಚಿಂತನೆಗಳು ಸಕಾರಾತ್ಮಕ ದಿಕ್ಕಿನಲ್ಲಿ ಸಾಗುತ್ತವೆ. ಅಂತಿಮವಾಗಿ ಹೇಳಬೇಕಾದದ್ದು, ಮಾನಸಿಕ ಶಾಂತಿ ಯಾವ ದೈಹಿಕ ಆರೋಗ್ಯಕ್ಕಿಂತಲೂ ಮುಖ್ಯವಾದುದು. ಮನಸ್ಸು ಶಾಂತವಾಗಿದ್ದರೆ ದೇಹವು ಆರೋಗ್ಯಕರವಾಗಿರುತ್ತದೆ. ಆದ್ದರಿಂದ ಗ್ರಹಗಳ ಕೃಪೆಗಾಗಿ ಪ್ರಾರ್ಥನೆ ಮಾಡಿ. ಪ್ರಕೃತಿಯ ಶಕ್ತಿಗಳೊಂದಿಗೆ ನಿಮ್ಮನ್ನು ಹೊಂದಿಸಿಕೊಳ್ಳಿ. ಚಂದ್ರನ ತಂಪು, ಸೂರ್ಯನ ಉತ್ಸಾಹ, ಶನಿಯ ಶಿಸ್ತು, ಹನುಮಂತನ ಧೈರ್ಯ, ಗುರುನ ಜ್ಞಾನ, ಈ 5 ಶಕ್ತಿಗಳು ಒಂದೇ ವೇಳೆ ನಿಮ್ಮ ಜೀವನದಲ್ಲಿ ಸಮತೋಲನ ಸಾಧಿಸಿದರೆ ನಿಮ್ಮ ಜೀವನದಲ್ಲಿ ಖಿನ್ನತೆ, ಚಿಂತೆ ಅಥವಾ ಭಯ ಎಂಬುದು ಅಳಿದು ಹೋಗುತ್ತದೆ. ನಿಮ್ಮ ಮನಸ್ಸು ಮತ್ತೆ ಪ್ರಕಾಶಿಸುವುದು, ನಿದ್ರೆ ಮಧುರವಾಗುವುದು ಮತ್ತು ಪ್ರತಿದಿನ ಬೆಳಿಗ್ಗೆ ಎದ್ದಾಗ ಹೊಸ ಉತ್ಸಾಹದೊಂದಿಗೆ ಇಂದಿನ ದಿನ ನನ್ನದು ಎಂಬ ಭಾವನೆ ಮೂಡುವುದು. ಇದೇ ಈ ಉಪಾಯಗಳ ನಿಜವಾದ ಫಲ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.